CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RSS ಬ್ಯಾನ್ ವಿಚಾರ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಗೆ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕೆಂಡಾಮಂಡಲಾಗಿದ್ದಾರೆ ಕಣ್ರಿ. ತಾಕತ್ತಿದ್ದರೆ RSS ಬ್ಯಾನ್ ಮಾಡಿ ನಾವು ನೋಡಿಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ನುಡಿದರು. ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಪ್ರಿಯಾಂಕ ಖರ್ಗೆ. ಹಾಗಾಗಿ ದೇಶಭಕ್ತರನ್ನ ದಮನ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ನೀವು ಯಾವ ಮಾನಸಿಕ ಸ್ಥಿತಿಯವರು ಅಂತೇಳಿ ಹೇಳಿ ಇದನ್ನು ಖಂಡಿಸ್ತೇನೆ. ಇದು ನಿಮ್ಮಿಂದ ಸಾಧ್ಯ ಇಲ್ಲ. RSSನ ಚಟುವಟಿಕೆಯನ್ನು ನಿರ್ಬಂಧಿಸಬೇಕು, RSSನ ಬ್ಯಾನ್ ಮಾಡಬೇಕು ಅಂತೇಳಿ ಹೇಳಿ ಪ್ರಿಯಾಂಕ್ ಖರ್ಗೆ ಮತ್ತು ಇತರೆ ಕಾಂಗ್ರೆಸ್ ಮುಖಂಡರು ಹೇಳಿರುವಂಥದ್ದು ಒಂದು ಕುಚೋದ್ಯದ ಮಾತುಗಳಿವು. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು 100 ವರ್ಷದಿಂದ ಮಾಡ್ತಾಯಿದೆ. ಇವರು ಬ್ಯಾನ್ ಮಾಡಿದ್ರು, ಇವರು ಹುರ್ಕೊಂಡ್ರು. ನೆಹರು ಕಾಲ, ಆಮೇಲೆ ಇಂದಿರಾ ಗಾಂಧಿಯವ್ರ ಕಾಲ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ಸಂವಿಧಾನವನ್ನೇ ಕತ್ತಿಚ್ಚಿಗೆ ಎಲ್ಲ ಮಾಡಿದಾಗಲೂ ಕೂಡ RSS ಬೆಳ್ಕೊಂಡೇ ಬಂದಿದೆ, ಬೆಳೀತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರು ಕೂಡ RSSನ ಸ್ವಯಂ ಸೇವಕರು ಅನ್ನುವಂಥದ್ದನ್ನು ಮರಿಬಾರ್ದು. ಮತ್ತು RSSನ ಕೈಗೆ ದೇಶ ಕೊಟ್ಟರೆ ಏನಾಗ್ತದೆ ಅನ್ನುವಂಥದ್ದನ್ನು ಕಳೆದ 11 ವರ್ಷದಲ್ಲಿ ತೋರಿಸಿದ್ದಾರೆ ನರೇಂದ್ರ ಮೋದಿಯವರು. ಈ ಹಿನ್ನೆಲೆಯಲ್ಲಿ ಇವತ್ತು ಇವರಿಗೆ ಹೊಟ್ಟೆ ಕಿಚ್ಚಾಗಿದೆ. ಯಾಕಂದರೆ ಕಾಂಗ್ರೆಸ್ಸು ಬೆಳೀಲೂ ಇಲ್ಲ, ಅದು ಬಳಸಲಿಕ್ಕೂ ಆಗದೇ ಇರುವಂಥದ್ದು ಕಿತ್ತು ಬಿಸಾಡಿದ್ದಾರೆ ಜನವೇ. ಇಡೀ ದೇಶದಲ್ಲಿ ನಿರ್ಮೂಲ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಇಂಥ ಈ ಅಸಹನೀಯ ಜನ ಇವತ್ತು ರಾಜ್ಯವನ್ನು ಆಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರ ಮಾತುಗಳು ಕುಚೋದ್ಯದಿಂದ ಕೂಡಿದೆ. ದೇಶಭಕ್ತರನ್ನ ದಮನ ಮಾಡಬೇಕು ಮತ್ತು ದೇಶ ವಿರೋಧಿಗಳನ್ನು ಇವರು ಓಟಿನ ಆಸೆಗೋಸ್ಕರ ಬೆಳೆಸಬೇಕು. ಬಾಂಬ್ ತಯಾರು ಮಾಡಿದವರಿಗೆ ರಕ್ಷಣೆ ಕೊಡ್ತಾರೆ. ದೇಶಭಕ್ತರಾಗಿ ವ್ಯಾಯಾಮ ಮಾಡುವಂಥ ದೇಶಭಕ್ತಿ ಇದನ್ನು ಭಕ್ತರನ್ನ ಹೃದಯದಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡಿ ವ್ಯಕ್ತಿಯನ್ನು ಬೆಳೆಸ್ತಕ್ಕಂಥ ಸಂಘಟನೆಯನ್ನು ನಿರ್ಮೂಲ ಮಾಡಬೇಕು ಅಂತ ಹೇಳಿ ಹವಣಿಸ್ತಾರೆ. ಇವ್ರ ಕೈಯಲ್ಲಿ ಆಗೋದಿಲ್ಲ. ಅದು ಈ ಹಂತದಲ್ಲಂತೂ ಬ್ಯಾನ್ ಮಾಡಲಿಕ್ಕೆ ಇವ್ರಿಗೆ ಹಣೆ ಬರಲಿಲ್ಲ. ಮೊನ್ನೆ ದಿನ RSSನ 100ನೇ ವರ್ಷಕ್ಕಾಗಿ ಸ್ಟ್ಯಾಂಪನ್ನು ಹೊರಗೆ ತಂದಿದ್ದಾರೆ, ನಾಣ್ಯವನ್ನು ಹೊರಗೆ ತಂದಿದ್ದಾರೆ ಕೇಂದ್ರ ಸರ್ಕಾರ. ಇವರು ಈ ರೀತಿ ಯೋಚನೆ ಮಾಡ್ತಾಯಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇವತ್ತು ಪ್ರಚಾರ ಖರ್ಗೆ. ಇವತ್ತು ನೋಡಿ, ಒಬ್ಬ ಹೆಣ್ಮಗಳು ಗ್ರಂಥಾಲಯಕ್ಕೆ ನಿರ್ವಾಹಕಿ, ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾಳೆ, ನನಗೆ 3 ತಿಂಗಳಿಂದ ಸಂಬಳ ಕೊಡಲಿಲ್ಲ, ನಾನು ಬದುಕಲಿಕ್ಕಾಗ್ದೇ ನಾನು ಸಾಯ್ತಾ ಇದ್ದೀನಿ, ಅವಮಾನಿತಳಾಗಿ ಸಾಯ್ತಾ ಇದ್ದೀನಿ ಅಂತ. ಇವತ್ತು ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಕೊಡಲಿಲ್ಲ. ಹೀಗೆ ರಾಜ್ಯವನ್ನು ಯದ್ವಾತದ್ವಾ ನಡೆಸ್ತಾ ಇದ್ದೀರಿ. ಈ ರೀತಿ ಜನರ ಆಕ್ರೋಶವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಪ್ರಚಾರ ಪಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಖರ್ಗೆ ಅವರಿಗೆ ನಾನು ಹೇಳ್ತೀನಿ, ನಿಮ್ಮ ಖಾತೆ ಕೊಟ್ಟಿದ್ದಾರಲ್ಲ ಗ್ರಾಮೀಣಾಭಿವೃದ್ಧಿ, ಇದರ ಬಗ್ಗೆ ನೀವು ಒಂದು ಲವಲೇಶವೂ ಕೂಡ ಯೋಚನೆ ಮಾಡ್ತಾಯಿಲ್ಲ. ಅದು ಏನಾಗಿದೆ, ಎಂತಾಗಿದೆ? ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಗ್ರ್ಯಾಂಟೇ ಇಲ್ಲ, ಅಲ್ಲಿ ಕೆಲಸ ಮಾಡೋವಂಥವ್ರಿಗೆ ಸಂಬಳ ಕೊಡಲಿಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಅದ್ರ ಕೂತು ಚಿಂತನೆ ಮಾಡಬೇಕಾ? ನೀವು ಏನೇನೋ ಯೋಚನೆ ಮಾಡ್ತಾ ಹೋಗ್ತಾಯಿದ್ದೀರಿ. ಪ್ರತಿ ದಿವಸ ಮೀಡಿಯಾದಲ್ಲಿ ಇರಬೇಕು, ಪ್ರಚಾರ ಪಡಿಬೇಕು ಅನ್ನುವಂಥದ್ದು ಬಿಟ್ಟರೆ ಗಿಮಿಕ್ಕಿನ ರಾಜಕಾರಣಿ ನೀವೊಬ್ಬರು. ನಿಮ್ಮಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಿಯಾಂಕ ಖರ್ಗೆಗೆ ಇದು ಬೇಕಿತ್ತೆ, ಸುಮ್ಮನ ಇರಲಾರದರು ಹುಳ ಬಿಟ್ಟುಕೊಂಡ ಹಾಗೆ.